ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರಸ್ಮಲೈ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ತುಂಬಾ ಇಷ್ಟ ಆಗುವಂತಹ ಸ್ವೀಟ್ ಇದು. ಸೊ ನಾನಿವತ್ತು ರಸ್ಮಲೈ ಮಾಡ್ತಾಯಿದ್ದೀನಿ. ಅದು ನನ್ನ ಮಗನಿಗೋಸ್ಕರ. ನನ್ನ ಮಗನಿಗೆ ರಸ್ಮಲೈ ಅಂತಂದರೆ ತುಂಬಾ ಇಷ್ಟ. ಅವನ ಬರ್ತ್ಡೇ ಇರೋದ್ರಿಂದ ನಾನು ಅವನಿಗಂತ ಫೇವ್ರೆಟ್ ರಸ್ಮಲೈನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ರಸ್ಮಲೈ ಮಾಡೋದಕ್ಕೆ ಫಸ್ಟು ಪನ್ನೀರನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರು ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಸೊ ಹಾಲನ್ನ ಒಂದು ಕುದಿ ಬರೋವರೆಗೂ ಕಾಸ್ಕೊಳ್ಳೋಣ. ಸೊ ನೋಡಿ, ಒಂದು ಕುದಿ ಬರೋವರೆಗೂ ಹಾಲನ್ನು ಕಾಸ್ಕೊಂಡಿದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ನಿಂಬೆಹಣ್ಣಿನ ರಸ ಹಾಕ್ಲಿಲ್ದಂಗೆ ವಿನೆಗರ್ ಕೂಡ ಹಾಕ್ಕೊಳ್ಬೋದು. ಸೊ ನನ್ನ ಹತ್ರ ವಿನೆಗರ್ ಇಲ್ಲ, ಹಾಗಾಗಿ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಸಲ ನಿಂಬೆಹಣ್ಣಿನ ರಸ ಹಾಕಿದ್ರೂ ಪನ್ನೀರು ಬೇಗ ಆಗೋದಿಲ್ಲ. ಸೊ ನಾನು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟೆ ನೋಡಿ ಪನ್ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಪನ್ನೀರ್ ರೆಡಿಯಾಗಿದೆ ಇವಾಗ. ಸೊ ನಾನು ಇದನ್ನು ಒಂದು ವೈಟ್ ಬಟ್ಟೆ ಮೇಲೆ ಆಗಿರೋ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪನ್ನೀರ್ ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ಹುಳಿ ಅಂಶ ಇರುತ್ತೆ ಅಲ್ವಾ. ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಪನ್ನೀರಲ್ಲಿರುವಂತಹ ನೀರಿನ ಅಂಶ ಎಲ್ಲ ನೀಟಾಗಿ ಹಿಂಡಿಬಿಟ್ಟು ಸೊ ಪನ್ನೀರನ್ನು ಒಂದು ಅರ್ಧ ಗಂಟೆ ಬಿಡಬೇಕು. ಸೊ ಅದರಲ್ಲಿರೋ ನೀರಿನಂಶ ಹಾಲಿನಂಶ ಎಲ್ಲ ಡ್ರೈ ಆಗಬೇಕು. ಹಾಗಾಗಿ ಸೊ ನೋಡಿ, ನಾನು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದ್ದೆ. ಸೊ ಈಗ ನೀಟಾಗಿ ಡ್ರೈ ಆಗಿದೆ, ಪನ್ನೀರ್ ರೆಡಿಯಾಗಿದೆ ನೋಡಿ. ಸೊ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿಯಾಗಿದೆ ಅಂತ ಸೊ ನೋಡಿ ತೋರಿಸ್ತಾ ಇದ್ದೀನಿ. ಸೊ ನಾವು ತೊಗೊಂಡಿರೋದು ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ಪನ್ನೀರ್ ಆಗಿದೆ. ಸೊ ನೋಡಿ, ಸ್ವಲ್ಪನೂ ನೀರಿಲ್ಲ, ಹಾಲಿಲ್ಲ. ಸೊ ನೀಟಾಗಿ ಪನ್ನೀರ್ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ಪನ್ನೀರನ್ನು. ಸೊ ನಾವು ಎಷ್ಟು ಚೆನ್ನಾಗಿ ಪನ್ನೀರನ್ನ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರಸ್ಮಲೈ ಬರುತ್ತೆ. ನಾವು ನಾದ್ಕೊಂಡ್ಲಿಲ್ದಂಗೆ ನಾವು ರಸ್ಮಲೈ ಮಾಡೋಕ್ಕೋದ್ರೆ ಪನ್ನೀರೆಲ್ಲ ಸಕ್ಕರೆ ನೀರಲ್ಲಿ ಹಾಕಿದಾಗ ಬಿಟ್ಕೊಂಡ್ಬಿಡುತ್ತೆ. ಸೊ ಆವಾಗ ರಸ್ಮಲೈ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಚೆನ್ನಾಗಿ ನಾದ್ಕೊಂಡು ಪನ್ನೀರನ್ನು ಅದಾದಮೇಲೆ ರಸ್ಮಲೈನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಕ್ರಾಕ್ಸ್ ಏನು ಬರಬಾರ್ದು ಉಂಡೆನಲ್ಲಿ. ಈ ರೀತಿ ಕ್ರಾಕ್ಸ್ ಬಂತು ಅಂತಂದರೆ ಸಕ್ಕರೆ ನೀರಲ್ಲಿ ಹಾಕಿದಾಗ ಅದು ಬಿಟ್ಕೊಂಡು ಬಿಡುತ್ತೆ ನೋಡಿ. ಮತ್ತೆ ನಾನು ಇನ್ನೂ ಒಂದು 10 ನಿಮಿಷ ನಾದ್ಬಿಟ್ಟು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಉಂಡೆನಲ್ಲಿ ಸೊ ಎಲ್ಲೂ ಸ್ವಲ್ಪ ಕ್ರಾಕ್ಸ್ ಆಗಿಲ್ಲ. ಸೊ ಈ ಥರ ಉಂಡೆಗಳನ್ನ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಳ್ಬೇಕು ಪನ್ನೀರನ್ನು. ಸೊ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಮಾಡ್ಕೊಳ್ಬೇಕು. ಸೊ ಈ ಥರ ಬಂತು ಅಂತಂದರೆ ನಾವು ಸಕ್ಕರೆ ನೀರಲ್ಲಿ ಹಾಕಿದಾಗ ಪನ್ನೀರು ಬಿಟ್ಕೊಳ್ಳೋದಿಲ್ಲ, ಆವಾಗ ಚೆನ್ನಾಗಿ ಬರುತ್ತೆ ರಸ್ಮಲೈ ನೋಡಿ. ಪನ್ನೀರಲ್ಲಿ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ನಾನು ತೊಗೊಂಡಿರೋ ಅರ್ಧ ಲೀಟ್ರ್ ಹಾಲಲ್ಲಿ 11 ರಸ್ಮಲೈಗಳಾಗುತ್ತೆ. ಸೊ ನೋಡಿ, ನಾನು ಸ್ವಲ್ಪ ಚಿಕ್ಕದೇನೆ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 3 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ಸೊ ನಾವು ಇದನ್ನು ಪಾಕ ಥರ ಮಾಡ್ಕೊಳ್ಬಾರ್ದು, ಸುಮ್ಮನೆ ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕು. ಈಗ ಸಕ್ಕರೆ ನೀರು ಒಂದು ಕುದಿ ಬರಬೇಕು. ಸೊ ಅದಾದ ನಂತರ ಪನ್ನೀರ್ ಉಂಡೆಗಳನ್ನ ಸಕ್ಕರೆ ನೀರಿಗೆ ಹಾಕ್ಕೊಂಡ್ಬಿಟ್ಟು ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈಗ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ, ಒಂದು ಕುದಿ ಬರ್ತಾ ಇದೆ. ಈಗ ನಾನು ಮಾಡಿಟ್ಕೊಂಡಿರೋ ಪನ್ನೀರ್ ಉಂಡೆಗಳನ್ನ ಸಕ್ಕರೆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ 1-2 ನಿಮಿಷ ಸಕ್ಕರೆ ನೀರಲ್ಲಿ ಬೇಯಿಸ್ಕೊಳ್ಳೋಣ ಪನ್ನೀರನ್ನು ನೋಡಿ. ಸಕ್ಕರೆ ನೀರಲ್ಲಿ ನಾವು ಬೇಯಿಸ್ಕೊಳ್ಬೇಕಾದ್ರೆ ಪನ್ನೀರು ಒಂದು ಕೂಡ ಬಿಟ್ಕೊಂಡಿಲ್ಲ. ಸೊ ಪರ್ಫೆಕ್ಟಾಗಿ ರಸ್ಮಲೈ ಮಾಡೋದಕ್ಕೆ ಪನ್ನೀರ್ ರೆಡಿಯಾಗಿದೆ. ಸೊ ನೋಡಿ, ಈ ಥರ 1-2 ನಿಮಿಷ ಕುದಿಸ್ಕೊಂಡಾದಮೇಲೆ ರೆಡಿಯಾಗಿರುತ್ತೆ. ಈಗ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈ ಪನ್ನೀರ್ ಉಂಡೆಗಳೇನಿದೆ ಅದು ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ತಣ್ಣಗಾಗೋಷ್ಟರೊಳಗೆ ಈ ಕಡೆ ಗ್ಯಾಸ್ ಮೇಲೆ ಒಂದು ಅರ್ಧ ಲೀಟ್ರಷ್ಟು ಮತ್ತೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಸೊ ಹಾಲು ಹಾಕ್ಕೊಂಡ್ಬಿಟ್ಟು ಮತ್ತೆ 1 ಕಪ್ಪಷ್ಟು ಹಾಲಿಗೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸಕ್ಕರೆ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಸೊ ನಾನು ಹಾಗೇ ಒಂದು ಕುದಿ ಹಾಲು ಬಂದಮೇಲೆ ಸ್ವಲ್ಪ ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಫುಡ್ ಕಲರ್ ಇಲ್ಲ, ಕೇಸರಿ ದಳನೂ ಇಲ್ಲ, ಹಾಗಾಗಿ ಬಾದಾಮ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾದಾಮ್ ಹಾಲು ಥರ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಬೇಕ್ರಿನಲ್ಲಿ ಸಿಗೋ ಥರ ರಸ್ಮಲೈ ಈ ಥರನೇ ಇರುತ್ತೆ. ಬಾದಾಮ್ ಪುಡಿ ಹಾಕಿದಾದಮೇಲೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಏಲಕ್ಕಿ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸೊ ಹಾಲು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ರಸ್ಮಲೈಗೆ ಹಾಲು ಗಟ್ಟಿಯಾಗೇ ಇರಬೇಕು ಅಲ್ವಾ. ಸೊ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು 2-3 ನಿಮಿಷ.
ಸೊ ನೋಡಿ ಹಾಲೆಲ್ಲ ಚೆನ್ನಾಗಿ ಕುದ್ದಿದೆ. ಸೊ ಈಗ ನಮಗೆ ರಸಮಲೈ ಮಾಡೋದಕ್ಕೆ ಬಾದಾಮ್ ಹಾಲು ಕೂಡ ರೆಡಿಯಾಗಿದೆ. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾವು ಸಕ್ಕರೆ ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ ಪನ್ನೀರನ್ನು. ಸೊ ಈಗ ಈ ಬಿಸಿ ಬಿಸಿ ಇರುವಂತಹ ಬಾದಾಮ್ ಹಾಲಿಗೆ ನಾವು ರಸಮಲೈ ಉಂಡೆಗಳನ್ನ ಹಾಕ್ಕೊಳ್ಬೇಕು. ಸೊ ನೋಡಿ ಈಗ ಹಾಲು ಇಷ್ಟು ಬಿಸಿನೇ ಇರಬೇಕು, ತಣ್ಣಗಿರಬಾರ್ದು. ಸೊ ನೋಡಿ ಹಾಲಲ್ಲಿ ಹೊಗೆ ಹೊರಡ್ತಾ ಇದೆ ಅಲ್ವಾ, ಈಗಲೇ ನಾವು ಪನ್ನೀರ್ ಉಂಡೆಗಳನ್ನ ಹಾಕಬೇಕು. ಸೊ ನೋಡಿ ಈ ಥರ ಸ್ವಲ್ಪ ಈ ಥರ ಸ್ವೀಸ್ ಮಾಡಿಬಿಟ್ಟು ಬಾದಾಮ್ ಹಾಲಿಗೆ ಪನ್ನೀರ್ ಉಂಡೆಗಳನ್ನ ಹಾಕ್ಕೊಳ್ಬೇಕು. ಸೊ ಯಾಕಂದರೆ ಸಕ್ಕರೆ ನೀರನ್ನು ಹೀರ್ಕೊಂಡಿರುತ್ತೆ ಪನ್ನೀರೆಲ್ಲ. ಸೊ ಹಾಗಾಗಿ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಪನ್ನೀರ್ ಉಂಡೆಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಲಿಗೆ. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಹಾಗೆಯೇ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿಕೊಂಡು ಬಾದಾಮ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬಾದಾಮು ಪಿಸ್ತಾ ಏನು ಬೇಕಾದರೂ ಹಾಕ್ಕೊಳ್ಬೋದು ಡ್ರೈ ಫ್ರೂಟ್ಸು. ಈಗ ನೋಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಕಂಪ್ಲೀಟಾಗಿ. ಸೊ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಒಂದು ಓವರ್ ನೈಟ್ ಇಟ್ಟಿದ್ದೆ ನಾನು. ಸೊ ನೋಡಿ ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ರಸಮಲೈ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸೊ ಪನ್ನೀರ್ ಉಂಡೆಗಳೆಲ್ಲ ಹಾಲನ್ನು ಫುಲ್ಲು ನೀಟಾಗಿ ಹೀರ್ಕೊಂಡಿದೆ. ಸೊ ನೋಡಿ ಹಾಲು ಕೂಡ ಗಟ್ಟಿಯಾಗಿ ಇದೆ. ಸೊ ನೋಡಿ ಎಷ್ಟು ದಪ್ಪವಾಗಿ ಊದ್ಕೊಂಡಿದೆ ರಸಮಲೈ ಉಂಡೆಗಳು ಅಂತ. ಸೊ ಎಷ್ಟು ಫ್ಲ್ಯಾಟಾಗಿತ್ತು ಅಲ್ವಾ. ಸೊ ಹಾಲನ್ನೆಲ್ಲ ಹೀರ್ಕೊಂಡು ಎಷ್ಟು ದಪ್ಪ ಆಗಿದೆ. ಸೊ ನಾನು ರಸಮಲೈನ ಹಿಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಾಲನ್ನು ಹೀರ್ಕೊಂಡಿದೆ ಅಂತ. ಸೊ ಪರ್ಫೆಕ್ಟಾಗಿ ರಸಮಲೈ ಬಂದಿದೆ, ತುಂಬಾ ಚೆನ್ನಾಗಾಗಿದೆ. ನೀವು ಕೂಡ ಇದೇ ವಿಧಾನದಲ್ಲಿ ರಸಮಲೈನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಸೊ ಬೇಕ್ರಿನಲ್ಲಿ ಸಿಗುವಂತಹ ರಸಮಲೈ ಥರನೇ ಇರುತ್ತೆ ಟೇಸ್ಟು. ಸೊ ಹಾಲು ಕೂಡ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಸೊ ತುಂಬಾ ಚೆನ್ನಾಗಾಗಿದೆ ರಸಮಲೈ. ನೋಡಿ ಒಂದು ರಸಮಲೈನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ರಸಮಲೈ ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ರಸಮಲೈ. ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಾಗಿದೆ. ಸೊ ನಾನು ತಗೊಂಡಿರೋ 1 ಲೀಟರ್ ಹಾಲಲ್ಲಿ 11 ರಸಮಲೈ ಆಗಿದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ ರಸಮಲೈ. ಸೊ ನಿಮಗೂ ಕೂಡ ಈ ರಸಮಲೈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ನೀವು ರಸಮಲೈದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಸೊ ವೈಟ್ ಪನ್ನೀರ್ ಉಂಡೆಗಳೆಲ್ಲ ಯೆಲ್ಲೋ ಕಲರ್ ಆಗಿದೆ, ಅಷ್ಟು ಚೆನ್ನಾಗಿ ಹಾಲನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ರಸಮಲೈ ಅಂತ. ಸೊ ನಿಮಗೆಲ್ಲರಿಗೂ ಇವತ್ತು ತೋರಿಸಿರುವಂತಹ ರಸಮಲೈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.